ತಿಪ್ಪಸಂದ್ರ ಗ್ರಾಮ ಪಂಚಾಯಿತಿಗೆ ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದ ಶಾಸಕ ಎಚ್.ಸಿ. ಬಾಲಕೃಷ್ಣರ ಬೆಂಬಲಿಗರಾದ ಜಯಮ್ಮ ನಾಗರಾಜ್ ಅವರು ತಿಪ್ಪಸಂದ್ರ ಗ್ರಾಮ ಪಂಚಾಯತ್ ಪ್ರಭಾರ ಅಧ್ಯಕ್ಷರಾಗಿ ಶುಕ್ರವಾರ ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕಿನ ತಿಪ್ಪಸಂದ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ವೀಣಾ ಕುಮಾರಸ್ವಾಮಿ ಅವರ ವಿರುದ್ಧ ಗ್ರಾಮ ಪಂಚಾಯತ್ ಸದಸ್ಯರು ಅವಿಶ್ವಾಸ ನಿರ್ಣಯವನ್ನು ತಂದ ಕಾರಣದಿಂದಾಗಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ನಿಗದಿಯಾಗುವವರೆಗೂ ಉಪಾಧ್ಯಕ್ಷರಾಗಿದ್ದ ಜಯಮ್ಮ ನಾಗರಾಜ್ ಅವರು ಪ್ರಭಾರಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಮುಖಂಡರು ಆಯ್ಕೆಯಾಗ್ತಾ ಇದ್ದಂತೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಜಯ ಘೋಷ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಹೂಗುಚ್ಛವನ್ನು ನೀಡುವ ಮೂಲಕ ಸಂಭ್ರಮಿಸಿ ಶುಭ ಕೋರಿದರು. ಪ್ರಭಾರ ಅಧ್ಯಕ್ಷರಾಗಿ ನೇಮಕಗೊಂಡ ಜಯಮ್ಮ ನಾಗರಾಜ್ ಅವರು ಸಂದರ್ಭದಲ್ಲಿ ಮಾತನಾಡಿ, ಮಾಜಿ ಸಂಸದರಾದ ಡಿಕೆ ಸುರೇಶ್, ಶಾಸಕ ಎಚ್.ಸಿ. ಬಾಲಕೃಷ್ಣ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಎಚ್.ಎನ್. ಅಶೋಕ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಂ.ಕೆ. ಧನಂಜಯ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಅವರಿಗೆ ಹಾಗೂ ಸಹಕರಿಸಿದ ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಮುಖಂಡರಿಗೆ, ಮುಖ್ಯವಾಗಿ ನನ್ನ ಮತಕ್ಷೇತ್ರದ ಮತಗಟ್ಟೆಯ ಎಲ್ಲ ಜನತೆಗೆ ಆಭಾರಿಯಾಗಿದ್ದೇನೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಎಂ.ಕೆ. ಧನಂಜಯ್ ಮಾತನಾಡಿ, ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರ ಆದೇಶದಂತೆ ಜಯಮ್ಮ ನಾಗರಾಜ್ ಅವರನ್ನ ಪ್ರಭಾರ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಸಹಕಾರದಿಂದ ಆಯ್ಕೆ ಮಾಡಿದ್ದು, ಅವರ ಅಧಿಕಾರ ಅವಧಿಯಲ್ಲಿ ತಿಪ್ಪಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರ ಜೊತೆಗೂಡಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡುವಂತೆ ತಿಳಿಸಿ ನೂತನ ಪ್ರಭಾರ ಅಧ್ಯಕ್ಷರಿಗೆ ಶುಭ ಕೋರಿದರು. ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್, ಗ್ರಾಮ ಪಂಚಾಯತ್ ಸದಸ್ಯರಾದ ಗಂಗಮ್ಮ, ರಘು, ಪ್ರಕಾಶ್, ಗೀತಾ, ಗಂಗಾಧರ, ರಾಜೇಶ್, ವೆಂಕಟಲಕ್ಷ್ಮಮ್ಮ, ಮುಖಂಡರಾದ ಪುಟ್ಟರಾಜು, ಕುಮಾರ್, ಹರೀಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅಧ್ಯಕ್ಷರು ರಾಜಾರಾಮೆ ತೆರವಾಗಿತ್ತು. ಅದಕ್ಕೆ ಉಪಾಧ್ಯಕ್ಷ ಜಯಮ್ ಅವ್ರನ್ನ ಈ ಪ್ರಭಾರ ಅಧ್ಯಕ್ಷರಾಗಿ ನೇಮಿಸಿದ್ದೇವೆ. ಅದಕ್ಕೆ ನಮ್ಮ ನಾಯಕರಾದ ಬಾಲಕೃಷ್ಣರನ್ನ ಕೇಳ್ಕೊಂಡಾಗ ಅವ್ರನ್ನ ಪ್ರಭಾರ ಅಧ್ಯಕ್ಷರಾಗಿ ಮಾಡಬೇಕು ಅಂತ ಹೇಳಿದ್ರು. ಅದೇ ರೀತಿ ಅವ್ರ ನಾಯಕತ್ವದಲ್ಲಿ, ಪ್ರಭಾರ ಅಧ್ಯಕ್ಷ ನಾಯಕತ್ವದಲ್ಲಿ ಜಯಮ್ ಅವ್ರನ್ನ ಇವತ್ತು ಅಧ್ಯಕ್ಷರಾಗಿ ಕುಣಿಸಿದ್ದೇವೆ. ಅವ್ರು ಒಳ್ಳೆಯದಾಗಿ ನಾವು ಸುಮಾರು ಮತ್ತೆ ಬೇಸಿಗೆ ಆರಂಭ ಸರ್, ಗೋಕಟ್ಟೆಗಳ ನಿರ್ಮಾಣ ಆಗಬೇಕು, ಕುಡಿಯೋ ನೀರು ಸಮಸ್ಯೆ ಆಗದಂಗೆ ನೋಡ್ಕೋಬೇಕು ಸರ್. ಗೋಕಟ್ಟೆ ಸಾಕಷ್ಟು ಇದ್ದಾವೆ. ಮಳೆಗಳ ಅಭಾವದಿಂದ ಗೋಕಟ್ಟೆ ತುಂಬಿಲ್ಲ ಅಷ್ಟೇ. ಮಳೆ ಬಂದ್ರೆ ಗೋಕಟ್ಟೆ ತುಂಬ್ಕೋತವೆ. ಅದು ಮಳೆರಾಯಿಂದ ಇದು ಖಂಡಿತ ನೀರಿಗೆ ಏನು ಸಮಸ್ಯೆ ಇಲ್ಲ. ನಮ್ಮ ಹೋಬಳಿಲಿ ಸಾಕಷ್ಟು ಭಾಗವಹಿಸೋರೆಲ್ಲ ಮಾಡಿದ್ದಾರೆ. ಅಂಥದ್ದೇನೋ ಇದ್ರೆ ಖಂಡಿತ ಅದನ್ನ ಬಗೆಹರಿಸ್ತೀವಿ. ಶಿವರಾಜ್ ಅವರೇ ಒಂದೆರಡು ಮಾತಾಡಿ. ಥ್ಯಾಂಕ್ ಯು. ಓಕೆ ಇಷ್ಟೊತ್ತು ನಮ್ಮ ಜೊತೆ ಅಧ್ಯಕ್ಷರು ಸಹ ಅವರೇನು ಮಾತಾಡಲ್ಲ. ನಮ್ಗೆ ಇಷ್ಟೊತ್ತು ಸಹಕಾರ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು ಹೇಳ್ತಾ ಈ ದಿನದ ಕಾರ್ಯಕ್ರಮನ ಮುಗಿಸೋಣ.